ಎಲ್ಲರೂ ಕ್ಯಾಶ್ ಅಂತಂದ್ರೆ ಶುಕ್ರ ಶುಕ್ರ ಅಂತ ಹೇಳ್ತಾರೆ. ಶುಕ್ರ ದಶೆ ಬಂತು ಅಂದ್ರೆ ನೀನ್ ಸ್ವಲ್ಪ ಲಕ್ಸುರಿ ಕಾರ್ ತಗೋಬಹುದು, ಮನೆ ತಗೋಬಹುದು ಅಂತ ಹೇಳ್ತಾರೆ. ಬಟ್ ತಪ್ಪು ತಿಳ್ಕೊಂಡಿರ್ತಾರೆ. ನಾವೊಂದು ಚಿತ್ರನ ಒಂದು ಇಮ್ಯಾಜಿನ್ ಮಾಡ್ಕೊಂಡಾಗ ನಾರ್ತ್ ಈಸ್ಟ್ ಅಲ್ಲಿ ವಾಸ್ತು ಪುರುಷನ ತಲೆ ಇರುತ್ತೆ. ತಲೆ ಮೇಲೆ ನೀವು ಗಲೀಜ್ ಇದ್ದಾಗ ಏನಾಗುತ್ತೆ, ಅನ್ಕಂಫರ್ಟಬಲ್ ಆಗುತ್ತೆ. ಅಗ್ನಿನ ಕರೆಕ್ಟ್ ಉಪಯೋಗಿಸ್ಕೊಂಡ್ರೆ ಅಗ್ನಿ, ಇಲ್ಲ ಅಂತಂದ್ರೆ ಅದು ಅನಾಹುತ. ಕೆಲವು ಕಡೆ ತುಂಬಾ ಸಲ ನೀವು ಕೇಳಿರ್ತೀರ ಅಂದ್ರೆ ಮನೇಲಿ ದುಡ್ಡೇನಿಲ್ಲ, ತುಂಬಾ ಖರ್ಚಾಗ್ತಿರುತ್ತೆ, ಜೇಬಲ್ ₹1 ನಿಲ್ಲದೇ ಇಲ್ಲ, ಎಷ್ಟು ದುಡಿದ್ರು ಜೇಬಲ್ ₹1 ನಿಲ್ಲಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಇದಕ್ಕೆ ಕುಬೇರ ಮೂಲೆ ವೀಕ್ ಆಗಿದೆ ಅಂತ ಕೆಲವೊಂದ್ ಕಡೆ ಹೇಳ್ತಾರೆ. ಅದು ಬರೀ ಕೇಳಿದ್ ಮಾತ್ರ ನೆನಪು. ಕುಬೇರ ಮೂಲೆ ಅಂದ್ರೇನು ನಾರ್ತ್ ಈಸ್ಟ್. ಅಲ್ಲಿ ಕೆಲವೊಂದ್ಸಲಿ ಕಸ ಹಾಕ್ತಾರೆ, ಇಲ್ಲಾಂದ್ರೆ ಭಾರವಾದ ವಸ್ತುಗಳನ್ನ ಇಡಬಾರ್ದು, ಈ ತರದೆಲ್ಲ ಹೇಳ್ತಾರೆ. ಎಕ್ಸಾಕ್ಟ್ ಆಗಿ ಕುಬೇರ ಮೂಲೆಯ ವೈಶಿಷ್ಟ್ಯತೆ ಏನು ಗುರುಗಳೇ? ಅಂಡ್ ಕುಬೇರ ಮೂಲೆ ವೀಕ್ ಆಗೋದ್ರಿಂದ ಮನುಷ್ಯನಿಗೆ ಈ ತರ ದುಡ್ಡಿನ ಸಮಸ್ಯೆಗಳು ಬರೋದ್ ನಿಜಾನಾ? ನೋಡಿ, ಕುಬೇರ ಮೂಲೆ ಅಂತಂದ್ರೆ ಅದು ನಾರ್ತ್ ಈಸ್ಟ್ ಆಗಲ್ಲ. ಕುಬೇರ ಮೂಲೆ ಬಟ್ ಅಂದ್ರೆ ತುಂಬಾ ಜನ ಸೌತ್ ವೆಸ್ಟ್. ನಾರ್ತ್ ಈಸ್ಟ್ ಅಂತ ತಪ್ಪು ಹೇಳ್ತಾರಲ್ವಾ? ತಪ್ಪು ತಿಳ್ಕೊತಾರೆ. ಇನ್ನೊಂದು ಸೌತ್ ವೆಸ್ಟ್ಗೂ ಕುಬೇರ ಮೂಲೆ ಅಂತ ಹೇಳ್ಬಿಡ್ತಾರೆ. ತಪ್ಪು. ಯಾಕಂದ್ರೆ ಯಾವ್ದು ಕುಬೇರ ಮೂಲೆ ಅಂದ್ರೆ ಉತ್ತರದಿಂದ. ಹ್ಮ್. ಉತ್ತರ ಇರೋದೇ ಕುಬೇರ ವಾಸವಾಗಿರೋಂಥದ್ದು. ಇವಾಗ ನಾರ್ತ್ ಈಸ್ಟ್ ನೀವು ಹೇಳಿದ್ ಕರೆಕ್ಟ್. ಬಟ್ ಏನಂದ್ರೆ ಅದು ಟರ್ಮ್ ರಾಂಗ್ ಅಷ್ಟೇ. ಅದು ಕುಬೇರ ಮೂಲೆ ಆಗಲ್ಲ. ಎಷ್ಟೋ ಜನ ಅದೇ ರೀತಿ ತಪ್ಪು ತಿಳ್ಕೊತಾರೆ. ಬಟ್ ನಾರ್ತ್ ಈಸ್ಟ್ ಅಂದ್ರೆ ಈಶಾನ ಮೂಲೆ ಆಗುತ್ತೆ. ಹೆಸರು ಹೇಳದಂಗೆ ಈಶಾ ಅಂದ್ರೆ ಈಶ್ವರನ ಒಂದು ಅವತಾರ ಅದು ಈಶಾನ. ಅಲ್ಲಿ ಕುತ್ಕೊಂಡಾಗ ಬಹಳ ಶುದ್ಧತೆಯಿಂದ ನೋಡ್ಕೋಬೇಕು. ಅಲ್ಲಿ ಯಾವುದೇ ರೀತಿಯಲ್ಲಿ ಟಾಯ್ಲೆಟ್ಸ್ ಬರಬಾರ್ದು. ನಾರ್ತ್ ಈಸ್ಟ್ ಕಾಂಪೌಂಡ್ಸ್ ಅಲ್ಲ ಅಥವಾ ಟಾಯ್ಲೆಟ್ಸ್ ನಾರ್ತ್ ನಾರ್ತ್ ಅಲ್ಲ ಈಸ್ಟ್ ಗುರುಗಳೇ? ನಾರ್ತ್ ಈಸ್ಟ್ ನಾರ್ತ್ ಈಸ್ಟ್ ಅಲ್ಲಿ. ನಾರ್ತ್ ಈಸ್ಟ್ ಅಲ್ಲಿ ಅದಕ್ಕೆ ಗ್ರಹಗಳಲ್ಲಿ ಅಷ್ಟ ದಿಕ್ಕು ಅಂತ ಬರುತ್ತೆ. ಅಷ್ಟ ದಿಕ್ಕುಗಳಲ್ಲಿ ಒಂದೊಂದು ದಿಕ್ಕಿಗೂ ಒಂದು ಗ್ರಹನ ನೇಮ ಮಾಡಿರ್ತಾರೆ, ಮೆಂಟರ್ ತರ. ಅವ್ರು ನೋಡ್ಕೋಬೇಕು ಅದನ್ನ. ಸೊ ಈಶಾನ್ಯ ಮೂಲೆಗೆ ಯಾರು ಮೆಂಟರ್ ಅಂತಾರೆ? ಗುರುಗಳು, ಜುಪಿಟರ್, ಬೃಹಸ್ಪತಿ ಅವ್ರನ್ನ ಕೂಡ್ಸಿರ್ತಾರೆ. ಬೃಹಸ್ಪತಿ ಏನು ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ನೋಡ್ಕೋಬೇಕು. ಯಾವಾಗ್ಲೂ ಬೃಹಸ್ಪತಿ ಅಂದ್ರೆ ಟಕ್ ಅಂತ ನಾನು ನಮ್ಮ ಅಸ್ಟ್ರಾಲಜಿ ಕ್ಲಾಸಸ್, ಜ್ಯೋತಿಷ್ಯ ಕ್ಲಾಸಸ್, ಯಂತ್ರ ಕ್ಲಾಸಸ್, ವಾಸ್ತು ಕ್ಲಾಸಸ್ ಎಲ್ಲ ಮಾಡ್ತಾ ಇರ್ತೀವಿ. ಅದು ಎಷ್ಟೋ ಇದು ಫ್ರೀ ಆಗಿ ಮಾಡ್ಕೊಡ್ತೀನಿ ನಾನು ಆನ್ಲೈನ್ ಅಲ್ಲಿ. ಅಲ್ಲಿ ನಾನು ಪ್ರತಿಯೊಬ್ಬರಿಗೆ ಹೇಳೋದಷ್ಟೇ, ಗುರು ಅಂತಂದ್ರೆ 3 ನೆನ್ಪಿಟ್ಕೊಳ್ಳಿ ಯಾವಾಗ್ಲೂ ಅಂತ. ಒಂದು ಆರೋಗ್ಯ, ಒನ್ ಇಸ್ ಮೆಂಟಲ್ ಹೆಲ್ತ್, ಅದರ್ ಒನ್ ಇಸ್ ಫಿಸಿಕಲ್ ಹೆಲ್ತ್. ಎರಡು ಇಂಪಾರ್ಟೆಂಟ್. ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಎರಡು ಇಂಪಾರ್ಟೆಂಟ್. ಅದನ್ನ ಕೊಡೋದು ಯಾರು? ಗುರು. ಎರಡನೆಯದು ನಮ್ಮ ಮಕ್ಕಳು, ಪ್ರೋಜಿನಿ ಅಂತ ಹೇಳ್ತೀವಿ. ಜಾತಕದಲ್ಲಿ ನೋಡ್ಬಿಟ್ಟು ಯಾರಿಗೆ ಎಷ್ಟು ಜನ ಮಕ್ಕಳಾಗ್ತಾರಲ್ಲ, ಗುರುಗ್ರಹ ವೀಕ್ ಇರ್ತಾನೆ. ಆ ಗುರುಗೆ ರೆಮಿಡಿ ಮಾಡಿದಾಗ ಆಗೋ ಚಾನ್ಸಸ್ ಇರುತ್ತೆ. 100% ಅಂತ ಎಲ್ಲೂ ಹೇಳಕ್ಕಾಗಲ್ಲ. ಬಟ್ ಏನಂದ್ರೆ ಚಾನ್ಸಸ್ ಜಾಸ್ತಿ ಇರುತ್ತೆ, ಮಕ್ಕಳು ಆಗಿವೆ. ಮೂರನೇದು ಏನಂದ್ರೆ ಮೇನ್ ಕ್ಯಾಶ್. ಎಲ್ಲರೂ ಕ್ಯಾಶ್ ಅಂತಂದ್ರೆ ಶುಕ್ರ ಶುಕ್ರ ಅಂತ ಹೇಳ್ತಾರೆ. ಶುಕ್ರ ದಶೆ ಬಂತು ಅಂದ್ರೆ ನೀನ್ ಸ್ವಲ್ಪ ಲಕ್ಸುರಿ ಕಾರ್ ತಗೋಬಹುದು, ಮನೆ ತಗೋಬಹುದು ಅಂತ ಹೇಳ್ತಾರೆ. ಬಟ್ ತಪ್ಪು ತಿಳ್ಕೊಂಡಿರ್ತಾರೆ. ಕ್ಯಾಶ್ ಬರುವಂತದ್ದು ಒಂದು ದಾರಿ ಯಾರು ಅಂದ್ರೆ ಗುರು. ಅದಕ್ಕೆ ನಾರ್ತ್ ಈಸ್ಟ್ ಅಂದ್ರೆ ಈಶಾ, ದೇವ್ರು ಕುಡ್ಸೋದು ಕಸ ಹಾಕ್ತೀರಾ? ಕೆಲವರೆಲ್ಲ ನಾರ್ತ್ ಈಸ್ಟ್ ಅಲ್ಲಿ ಪರಕೆ ಇಟ್ಟಿರ್ತಾರೆ, ಆಮೇಲೆ ಮೊರ ಇಟ್ಟಿರ್ತಾರೆ, ಆಮೇಲೆ ಕಸ ಎಲ್ಲ ಹಾಕ್ಬಿಟ್ಟು ಅಲ್ಲೇ ಇಟ್ಕೊಂಡಿರ್ತಾರೆ. ತುಂಬಾ ಗಲೀಜಾಗಿ ಮೇಂಟೈನ್ ಮಾಡಿರ್ತಾರೆ. ಆಮೇಲೆ ಕಮೋಡ್ ಮಾಡ್ಕೊಂಡಿರ್ತಾರೆ ಅಲ್ಲಿ. ಮತ್ತೆ ಸ್ನಾನ ಗೃಹ ಬಂದ್ಬಿಟ್ಟಿರುತ್ತೆ. ಮಾಡಬಾರದು. ಯಾಕಂದ್ರೆ ಎಲ್ಲ ಡಿಟಾಕ್ಸ್ ಅದು. ಇಟ್ ಇಸ್ ನಾಟ್ ಎ ಡಿಟಾಕ್ಸ್ ಏರಿಯಾ. ಡಿಟಾಕ್ಸ್ ಅಂತಂದ್ರೆ ಮನೆ ಅಂದ್ರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀವಿ? ಮಲಮೂತ್ರ ವಿಸರ್ಜನೆ ಮಾಡ್ತೀವಿ. ಬಾಡಿ ಡಿಟಾಕ್ಸ್ ಆಗುತ್ತೆ ಒಂದು ರೀತಿಯಲ್ಲಿ, ಅಲ್ವಾ? ಅದು ಮಾಡಬೇಕು ಅಂತಂದ್ರೆ ಅದಕ್ಕೆ ಸೂಕ್ತವಾದ ಗಲೀಜನ್ನ ಇಟ್ಕೊಳ್ಳೋವಂಥದ್ದು, ಅವೆಲ್ಲ ಇಟ್ಕೊಳ್ಳೋವಂಥದ್ದು ಯಾವ್ದು ಅಂತಾರೆ? ಸೌತ್ ವೆಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ದಕ್ಷಿಣ ಮತ್ತೆ ನೈಋತ್ಯ ಮಧ್ಯದಲ್ಲಿ ಬರುತ್ತೆ. ಆ ಜಾಗ ಡಿಟಾಕ್ಸ್. ಅದಕ್ಕೆ ಅಲ್ಲಿ ಟಾಯ್ಲೆಟ್ ಮನೆ ಒಳಗಡೆ ಮಾಡಂಗಿದ್ದರೆ, ವಾಸ್ತು ಪ್ರಕಾರ ಅದು ಬೇಡ ಅಂತ ಹೇಳುತ್ತೆ. ಯಾಕಂದ್ರೆ ಮಾಡಂಗಿದ್ದರೆ ಅಲ್ಲಿ ನಾವು ಮಾಡ್ಕೋಬಹುದು ಡಿಟಾಕ್ಸ್ ಏರಿಯಾ. ಬಟ್ ನಾವು ರಾಂಗ್ ಮಾಡ್ಕೊಡ್ತೀವಿ. ಡಿಟಾಕ್ಸ್ ಅಂದ್ರೆ ಎಲ್ಲ ಹೋಗುವಂಥದ್ದು. ಅದೊಂದು ರಂಧ್ರದಲ್ಲಿ ನೀವು ಫ್ಲಶ್ ಮಾಡಿದ್ರೆ ಎಲ್ಲ ಹೇಗೆ ಹೋಗುತ್ತೋ ಅದನ್ನ ತಗೊಂಡೋಗಿ ನೀವು ದೇವ್ ಮೂಲೆಗೆ ಇಟ್ಬಿಟ್ರೆ ಅಲ್ಲಿ ವಾಸ್ತು ಪುರುಷನ ತಲೆ ಇರುತ್ತೆ. ನಾವೊಂದು ಚಿತ್ರನ ಒಂದು ಇಮ್ಯಾಜಿನ್ ಮಾಡ್ಕೊಂಡಾಗ ನಾರ್ತ್ ಈಸ್ಟ್ ಅಲ್ಲಿ ವಾಸ್ತು ಪುರುಷನ ತಲೆ ಇರುತ್ತೆ. ತಲೆ ಮೇಲೆ ನೀವು ಗಲೀಜ್ ಇದ್ದಾಗ ಏನಾಗುತ್ತೆ? ಅನ್ಕಂಫರ್ಟಬಲ್ ಆಗುತ್ತೆ. ತಲೆಯಲ್ಲಿ ಅಂದ್ರೆ ಏನಿರುತ್ತೆ ಒಳಗಡೆ? ಬುದ್ಧಿ, ಬ್ರೈನ್ ಇರುತ್ತೆ, ಸರಿಯಾಗಿ ವರ್ಕ್ ಆಗೋದೇ ಇಲ್ಲ. ಆರೋಗ್ಯ ಸಮಸ್ಯೆ 100% ಬಂದೇ ಬರುತ್ತೆ. ಈ ಕುಬೇರ ಮೂಲೆ ದೇವ ಮೂಲೆ ಎರಡು ಒಂದೇನಾ ಗುರುಗಳೇ? ಇಲ್ಲ, ಕುಬೇರ ಮೂಲೆ ಆಪೋಸಿಟ್ ಬರುತ್ತೆ. ದೇವ ಮೂಲೆಗೆ ಕುಬೇರ ಮೂಲೆ ಆಪೋಸಿಟ್. ಅಂದ್ರೆ ಜನರಲ್ ಆಗಿ ಏನ್ ಹೇಳ್ತಾರೆ ಜನ, ಅದು ನೈಋತ್ಯ ಮೂಲೆಗೆ ಕುಬೇರ ಮೂಲೆ ಅಂತಾರೆ. ಹೌದು. ಹಾಗಾಗಿ ಒಂದು ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ ಅಂತಂದ್ರೆ ಇಲ್ಲಿ ರಾಕ್ಷಸ ಮೂಲೆ ಬರುತ್ತೆ. ಅದನ್ನೇ ನೈಋತ್ಯ ಅನ್ನೋದು. ಒಂದು ದೇವ್ರಿದ್ರೆ ಆಪೋಸಿಟ್ ಯಾರು ಇರ್ಬೇಕು? ರಾಕ್ಷಸ ಇರ್ಬೇಕು ಅಷ್ಟೇ. ನಾವು ಈ ರಾಕ್ಷಸ ಮೂಲೆಯನ್ನ ಕುಬೇರ ಮೂಲೆ ಅಂತೀವಿ. ಏನಕ್ಕೆ ಅಂದ್ರೆ ರಾಕ್ಷಸ ತತ್ವ ಬೇಕು. ಇವಾಗ ಮನೆ ಯಜಮಾನ ಎಲ್ಲಿ ಮಲ್ಬೇಕು? ಇದೇ ಏರಿಯಲ್ಲೇ ಮಲ್ಕೋಬೇಕು. ಏನಕ್ಕೆ ಅಂದ್ರೆ ಅವ್ರಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಬರಬೇಕು, ಮನೇನ ಸಂಭಾಳಿಸಬೇಕು. ಎಷ್ಟೋ ಕಷ್ಟಗಳು ಬರ್ತಾ ಇರುತ್ತೆ, ಆದ್ರೂ ಕೂಡ ಸಂಭಾಳಿಸೋ ಒಂದು ಶಕ್ತಿ ಅವ್ರಿಗೆ ರಾಕ್ಷಸ ಮೂಲೆಯಲ್ಲಿ ಮಲದಾಗ ಬರುತ್ತೆ. ಯಾಕಂದ್ರೆ ಪಿತೃಗಳು ಕೂಡ ವಾಸ ಅಲ್ಲೇ, ರಾಹು ಜಾಗದಲ್ಲಿ. ಹಾಗಾಗಿ ಅಲ್ಲಿ ಪಿತೃಗಳು, ನೀವು ಚಿಕ್ಕ ಮಗು ಇದ್ದಾಗ ಹೇಗೆ ನೀವು ಕಾಪಾಡ್ಕೋತೀರೋ ಅದೇ ರೀತಿ ನಾವು ಮಲಗಿದಾಗ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಕಾಪಾಡ್ತಾರೆ, ನಮ್ಮ ಪಿತೃಗಳು ಕಾಪಾಡ್ತಾರೆ ಅಂತ ಒಂದು ನಂಬಿಕೆ. ಅದೇ ಜಾಗದಲ್ಲಿ ಏನ್ ಮಾಡ್ಬೇಕು? ಇವಾಗ ಯಾರು ಬಂದ್ರೆ ಧೈರ್ಯ ಇರುತ್ತೆ ನಮ್ಗೆ. ನಮ್ಮ ಹಣಕಾಸು ಎಲ್ಲಿ ಇಟ್ಕೋಬೇಕು? ಅಲ್ಲೇ ಇಟ್ಕೋಬೇಕು. ಯಾಕಂದ್ರೆ ನಮ್ಮ ಸಂಭಾಳಿಸೋ ಒಂದು ಶಕ್ತಿ ಕೂಡ ಕೊಟ್ಟಿರ್ತಾನೆ ದೇವ್ರು.
ಒಡವೆಗಳಾಗಲಿ ಹಣಕಾಸಾಗಲಿ ಎಲ್ಲ ಅಲ್ಲಿ ಇಟ್ಕೋತಾರೆ. ಹಾಗಾಗಿ ಅಲ್ಲಿ ಹಣಕಾಸಿಗೆಲ್ಲ ಏನು ಹೇಳ್ತೀವಿ ನಾವು, ಒಡವೆಗಳಿಗೆಲ್ಲ ಲಕ್ಷ್ಮಿ ಅಂತ ಹೇಳ್ತೀವಿ. ಅದಕ್ಕೆ ಕುಬೇರ ಮೂಲೆ ಅಂತ ರಾಂಗ್ ಆಗಿ ಹೇಳ್ಬಿಡ್ತಾರೆ. ಅದಕ್ಕೆ ಅಲ್ಲಿ ಶಕ್ತಿ ಬೇಕು ಅಂತಂದರೆ ಸೌತ್ ವೆಸ್ಟು ಅಂದರೆ ನೈಋತ್ಯ ಮೂಲೆಯಲ್ಲಿ ಇಟ್ಕೋಬೇಕು. ನಮಗೆ ದೈವತ್ವ ಬೇಕು, ಹಣಕಾಸು ಬರಬೇಕು ಅಂದರೆ ಹಣಕಾಸು ಬರೋದು ಇಲ್ಲಿ, ಕೂಡಿ ಇಟ್ಕೊಳ್ಳೋದು ಇಲ್ಲಿ ಅಷ್ಟೇ. ಸಿಂಪಲ್ ಡಯಾಗ್ನಲ್ ಅದು. ಇಲ್ಲಿ ದೇವಮೂಲೆಯಿಂದ ಬರುತ್ತೆ ದುಡ್ಡು, ಅದು ಬರೋದು ಕರೆಕ್ಟಾಗಿ ಇಲ್ಲಿ ಬಂದು ಇಲ್ಲಿ ಶೇಖರಣೆ ಆಗ್ಬೇಕು. ಅದು ಕಾನ್ಸೆಪ್ಟ್. ಹಾಗಾಗಿ ನಾರ್ತ್ ಈಸ್ಟ್ ನ ಯಾವತ್ತೂ ಶುದ್ಧವಾಗಿ ಇಟ್ಕೋಬೇಕು, ಇಲ್ಲಾಂದ್ರೆ ಮಕ್ಕಳಿಗೆ ತೊಂದರೆ ಆಗ್ಬಿಡುತ್ತೆ. ಭಾರವಾದ ವಸ್ತುಗಳನ್ನು ಭಾರ ಬರಲೇಬಾರದು. ತಲೆ ಮೇಲೆ ಭಾರ ಇಟ್ರೆ ಹೆಂಗಾಗತ್ತೆ. ಮತ್ತೆ ಬೆನ್ನಿನ ಮೇಲೆ ಬ್ರಹ್ಮಸ್ಥಾನ ಅಂತ ಕರಿತೀವಿ. ವಾಸ್ತು ಪುರುಷ ಮಲಗಿರ್ತಾನೆ, ತಲೆಯಲ್ಲಿ ದೇವಮೂಲೆಯಲ್ಲಿ ಇರುತ್ತೆ. ಅಲ್ಲಿ ನೀವು ಕಸ ಕಡ್ಡಿ ಭಾರಗಳೆಲ್ಲ ಇಟ್ಬಿಟ್ಟಾಗ ಅವನ ಎದ್ದು ಆಶೀರ್ವಾದ ಮಾಡಕ್ಕೆ ಎಲ್ಲಿ ಹೇಳಕ್ಕೆ ಆಗಲ್ವಲ್ಲ. ಹಾಗಾಗಿ ಪಾಸಿಟಿವ್ ಎನರ್ಜೀಸ್ ಬರೋದೇ ಇಲ್ಲ. ಆಮೇಲೆ ಎಲ್ಲಿ ನಾಭಿಸ್ಥಾನ ಅಂತ ಹೇಳ್ತೀವಿ. ಬ್ರಹ್ಮಸ್ಥಾನಕ್ಕೆ ನಾಭಿ ಅಂದ್ರೆ ಹೊಕ್ಕಳು. ಆ ಹೊಕ್ಕಳಿಂದ ಇರೋಂಥದ್ದು ಯಾವುದು, ಬೆನ್ನು. L4 L5 ರೀಜನ್ ಅಂತ ಹೇಳ್ತೀವಿ ನಾವು. ಆ ಬ್ಯಾಕ್ ಬೋನ್ ಅಲ್ಲಿ L4 L5 ರೀಜನ್ ಅಂತ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಲೋಡ್ ಬೇರಿಂಗ್ ಕೇಪಬಿಲಿಟಿ ಇರೋದು L4 L5ಗೆ. ಹಾಗಾಗಿ ಅಲ್ಲೂ ಏನನ್ನ ಭಾರ ಗೀರ ಇಟ್ಬಿಟ್ಟಾಗ, ಇವ್ ನಿಮ್ ಮಲಗಿಸ್ಬಿಟ್ಟು ಒಂದು 50 kg ಭಾರ ಇಟ್ಬಿಡ್ತೀನಿ ಹಿಂದೆ, ಎದ್ದೇಳಕ್ಕಾಗತ್ತಾ? ಆಗ್ಬೋದು, ತುಂಬಾ ಕಷ್ಟ. ಬಟ್ ಏನಂತಂದ್ರೆ L4 L5 ಡ್ಯಾಮೇಜ್ ಆಗ್ಬಿಡುತ್ತೆ. ಹಾಗಾಗಿ ಅಲ್ಲೂ ಕೂಡ ಭಾರ ಬರಬಾರ್ದು. ಭಾರ ಬರೋದು ಎಲ್ಲಿ, ಕಾಲು ನಮ್ಮ ಇಡೀ ದೇಹದ ಭಾರ ಎಲ್ಲೋಗುತ್ತೆ, ಕಾದುಗಳಿಗೆ ಹೋಗುತ್ತೆ. ಹಾಗಾಗಿ ಕಾನ್ಸೆಪ್ಟ್ ನಾರ್ತ್ ಈಸ್ಟ್ ಅಲ್ಲಿ ಅಂದ್ರೆ ದೇವಮೂಲೆಯಲ್ಲಿ ತಲೆ ಇರುತ್ತೆ ಕಾಲಪುರುಷಂದು, ವಾಸ್ತು ಪುರುಷಂದು. ಇದು ರಾಕ್ಷಸ ಮೂಲೆಯಲ್ಲಿ, ನೈಋತ್ಯ ಮೂಲೆಯಲ್ಲಿ ಕಾಲುಗಳಿರುತ್ತೆ. ಅದಕ್ಕೆ ಭಾರ ಎಲ್ಲ ಇಲ್ಲಿ ಬರಬೇಕು ಅಂತ ನೋಡಿ, ಬ್ಯೂಟಿಫುಲ್ ಆಗಿ ನೀಟಾಗಿ ಸೈಂಟಿಫಿಕ್ ಆಗಿ ನೀಟಾಗಿ ಮಾಡಿದ್ದಾರೆ. ಆ ಒಂದು ಪಿಕ್ಚರ್ ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗ್ಬಿಡುತ್ತೆ ಎಲ್ಲೆಲ್ಲಿ ಏನೇನ್ ಬರ್ಬೇಕು ಏನೇನ್ ಬರಬಾರ್ದು ಅಂತ. ಯೂಶಲಿ ಕುಬೇರ ಮೂಲೆನ ಖಾಲಿ ಬಿಡ್ತಾರೆ. ನಾರ್ತ್ ಈಸ್ಟ್ ದೇವಮೂಲೆ ಅಂತೀವಿ. ದೇವಮೂಲೆಗೆ ಯೂಶಲ್ ಆಗಿ ಅದಷ್ಟು ಸ್ವಚ್ಛವಾಗಿ ಇಟ್ಕೋಬೇಕು. ಅಲ್ಲಿ ಏನೂ ಬರಬಾರ್ದಲ್ಲಿ. ಬಂದ್ರು ಅಂದ್ರೆ ಏನೋ ಒಂದು ದೇವರದ್ದು ಒಂದು ವಿಗ್ರಹನೋ ಒಂದು ಫೋಟೋನೋ ಇಟ್ಕೊಳ್ಳೋ ಅಂತ ಒಂದು ಚಾನ್ಸಸ್ ಇರುತ್ತೆ. ಆಮೇಲೆ ಅದು ಆ ದೇವಮೂಲೆಗಳಲ್ಲಿ ಬಾಗಿಲುಗಳು ಬರ್ಬೋದು. ತೀರಾ ಮೂಲೆಗೆ ಹಾಕಬಾರ್ದು, ಅದು ತಪ್ಪಾಗ್ಬಿಡುತ್ತೆ. ಅದು ಪದ ಅಂತ ಬರುತ್ತೆ. ಆ ಪದದಲ್ಲಿ ಕರೆಕ್ಟ್ ಆಗಿ ಬಾಗಿಲು ಎಲ್ಲಿ ಬರಬೇಕು ಅಂತ ಡಿಸ್ಕಸ್ ಮಾಡೋಣ. ಅಲ್ಲೇ ಆ ಪದಗಳಲ್ಲೇ ಬಾಗಿಲು ಬರಬೇಕು, ಇಲ್ಲಾಂದ್ರೆ ತೊಂದರೆ ಆಗುತ್ತೆ. ಆದಷ್ಟು ತಲೆಯ ಭಾಗದಲ್ಲಿ, ಇವಾಗ ನಾವು 50 kg ಯಾವಾಗಲೂ ತಲೆ ಮೇಲೆ ಇಟ್ಕೊಂಡು ಓಡಾಡಕ್ಕಾಗತ್ತಾ? ಒಂದ್ ಸ್ವಲ್ಪ ಹೊತ್ತು ಏನೋ ಶೋಗೆ ಇಟ್ಕೊಂಡು ಓಡಾಡಬೋದೇ ಹೊರತು ಆಮೇಲೆ ಸ್ಟೈನ್ ಆಗ್ಬಿಡುತ್ತೆ. ಆಗಲ್ಲ, ನೀವು ಏನೇ ಬೇರೆ ಕೆಲಸ ಮಾಡಕ್ಕಾಗಲ್ಲ. ಅದೇ ಕಾನ್ಸೆಪ್ಟ್ ಅಲ್ಲಿ ಆ ಒಂದು ಇದು ಬರಬಾರದು. ಇನ್ನು ಅಡುಗೆ ಮನೆ ಅಂತ ಬಂದ್ರೆ ನಮ್ಮ ಬಾಯಿ, ನಮ್ಮ ದೇಹ, ನಮ್ಮನ್ನೆಲ್ಲ ಕಾಪಾಡ್ತಾ ಇರೋದೇ ಅಡುಗೆ ಮನೆ. ಅಂಡ್ ಅಡುಗೆ ಮನೆಯ ವೈಶಿಷ್ಟ್ಯತೆ ಅಂತ ನೋಡಿದಾಗ ಸೌತ್ ಈಸ್ಟ್ ಅಲ್ಲಿ ಬರಬೇಕು, ಅಲ್ಲಿ ಅಗ್ನಿ ಮೂಲೆ ಅಲ್ಲೇ ಬರಬೇಕು ಅಂತ ಹೇಳ್ತಾರೆ. ಅದು ತಪ್ಪಾಗ್ಬಿಟ್ರೆ ಮನೇಲಿ ದೊಡ್ಡ ರಾಜಾಂತಗಳು ಜಗಳಗಳೇ ಆಗುತ್ತೆ ಅಂತಾರೆ. ನಿಜಾನ ಅದು? ಅಗ್ನಿ ತತ್ವ ನೋಡಿ, ಸೈಂಟಿಫಿಕ್ ಆಗಿ ಫಸ್ಟ್ ಬಂದು ಆಮೇಲೆ ಬರೋಣ ಇದಕ್ಕೆ. ಸೈಂಟಿಫಿಕ್ ಆಗಿ ತಗೊಂಡಾಗ ಆಗಿನ ಕಾಲದಲ್ಲಿ ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಮರಗಳನ್ನ ಕರ್ಕೊಂಬರೋರು. ಮರಗಳನ್ನ ಸೌದೆಯ ಒಲೆಗಳಿರೋದು. ಆಗಿನ ಕಾಲದಲ್ಲಿ ಈಗಿನ ತರ ಗ್ಯಾಸ್ ಹೀಟರ್ ಇಲ್ಲ ಗ್ಯಾಸ್ ಸ್ಟವ್ ಇರಲ್ಲ, ಮತ್ತೆ ಬೇರೆ ಬೇರೆ ಏನೇನೋ ಮೈಕ್ರೋವೇವ್ ಎಂಥದ್ದು ಇರಲ್ಲ, ಎಲೆಕ್ಟ್ರಿಕ್ ಸ್ಟವ್ನು ಇಲ್ಲ. ಆಗಿನ ಕಾಲದಲ್ಲಿ ಪ್ರತಿಯೊಬ್ಬರ ಮನೇಲೂ ಒಲೆ ಇರೋದು. ಅವಾಗ ಏನ್ ಮಾಡೋವಂಥದ್ದು, ಆಗ ಬುದ್ಧಿವಂತರು ಏನ್ ಮಾಡೋರು, ಆ ಸೂರ್ಯನ ಚಲನೆಯನ್ನು ನೋಡೋರು. ಎಲ್ಲಿ ಜಾಸ್ತಿ ಹೊತ್ತು ಸೂರ್ಯನ ಬೆಳಕು ಬರುತ್ತೆ ಆ ಚಲನೆ ಒಂದ್ ಕಡೆ ಇದ್ದಾಗ ನೋಡಿ, ಇದು ಕಟ್ಟಿಗೆ ಅನ್ಕೊಳ್ಳಿ, ಸೂರ್ಯನ ಚಲನೆಗೆ ಬಂದಾಗ ನೋಡಿ ಮ್ಯಾಕ್ಸಿಮಮ್ ಟೈಮು ಅದು ಬೀಳ್ತಾ ಇರುತ್ತೆ ಬಿಸಿ. ಆಗ ಒಳಗಡೆ ಮಾಯಿಶ್ಚರ್ ಕಂಟೆಂಟ್ ಎಲ್ಲ ಹೋಗುತ್ತೆ. ಅದು ಒದ್ದೆ ತೇವಾಂಶ ಎಲ್ಲ ಹೋಗಿ ಫುಲ್ಲು ಒಣಗಿರುತ್ತೆ. ಅದನ್ನ ತೆಗೆದು ಒಂಚೂರು ಬೆಂಕಿ ಗಡ್ಡೆ ಹಚ್ಚಿದಾಗ ಹತ್ಕೊಳ್ಳುತ್ತೆ. ಆಗ ಅಡಿಗೆ ಮಾಡಕ್ಕೆ ಈಸಿ, ಜಾಸ್ತಿ ಹೊಗೆನೂ ಆಗಲ್ಲ, ಅವಾಗ ಆರೋಗ್ಯನೂ ಮೇಂಟೈನ್ ಆಗುತ್ತೆ. ಅದು ಒಂದು ಸೈಂಟಿಫಿಕ್ ರೀಸನ್. ಆಗ ಎಲ್ಲ ಹೊರಗಡೆ ಏನ್ ಮಾಡೋರು, ಎಲ್ಲ ಕಟ್ಟಿಗೆಗಳನ್ನ ಜೋಡಿಸಿ ಇಟ್ಕೊಳ್ಳೋರು. ಆಗ ಬಿಸಿಲು ಬಿದ್ದಾಗ ಅಲ್ಲಿ ಹುಳುಗಳು ಬರ್ತಾ ಇರಲಿಲ್ಲ, ಮತ್ತೆ ಅದು ತೇವಾಂಶನೂ ಇರ್ತಾ ಇರಲಿಲ್ಲ. ಆಗ ಬೇಗನೆ ಅಡಿಗೆಗಳು ಆಗೋದು, ಹೊಗೆನೂ ಬರ್ತಾ ಇರಲಿಲ್ಲ, ಆರೋಗ್ಯದ ಸಮಸ್ಯೆ ಹೋಗೋದು. ಈಗ ವಾಸ್ತು ಇನ್ನೊಂದು ಪ್ರಕಾರ ಬಂತು ಅಂತಂದ್ರೆ, ಹೆಣ್ಣು ಮಕ್ಕಳು ಯೂಶಲ್, ಇವಾಗ ಗಂಡು ಮಕ್ಕಳು ಮಾಡ್ತಾರೆ, ಆಗಿನ ಕಾಲದಲ್ಲೂ ಮಾಡೋರು, ಹೆಚ್ಚಿಗೆ ಹೆಣ್ಣು ಮಕ್ಕಳೇ ಮಾಡೋರು ಒಳಗಡೆ, ಮನೆ ಒಳಗಡೆ ಕೆಲಸ. ಯಾರೇ ಆಗ್ಲಿ, ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ, ನಿಂತ್ಕೊಂಡು ಯಾವ ದಿಕ್ಕಿಗೆ ನೋಡ್ಬೇಕು ಅಂತಂದ್ರೆ ಪೂರ್ವ ದಿಕ್ಕನ್ನು ನೋಡ್ಬೇಕು. ಸೂರ್ಯ ಬೆಳಗಿನ ಜಾವ ಎಲ್ಲಿ ಬರ್ತಾನೆ, ಪೂರ್ವ ದಿಕ್ಕಲ್ಲಿ ಉದಯ ಆಗ್ತಾನೆ. ಆ ದಿಕ್ಕನ್ನು ನೋಡುವ ಅಂದ್ರೆ ಸೂರ್ಯ ನನ್ನ ಮೇಲ್ಗಡೆ ಬೀಳ್ಬೇಕು. ಅವಾಗ ನನ್ನಲ್ಲಿರೋ ಕ್ರಿಮಿಕೀಟಗಳೆಲ್ಲ ಸಾಯ್ತವೆ. ಅವಾಗ ನಾವು ಅಡಿಗೆ ಮಾಡ್ತೀವಿ. ಆಗಿನ ಕಾಲದಲ್ಲೆಲ್ಲ ಸ್ವಲ್ಪ ಓಪನ್ ಕಿಚನ್ ತರ ಇರೋದು. ಆಗ ಎಲ್ಲ ಸೂರ್ಯನ ಬೆಳಕು ಪದಾರ್ಥಗಳ ಮೇಲೆಲ್ಲ, ಅಕ್ಕಿ ಬೇಳೆಗಳೆಲ್ಲ, ತರಕಾರಿಗಳೆಲ್ಲ ಇಡ್ತಾ ಇದ್ರು. ಬಿಸಿಲು ಬೀಳೋದು, ಚೆನ್ನಾಗಿ ಬಿಸಿಲು ಬೀಳೋದು. ಅವಾಗ ಏನಾಗುತ್ತೆ, ಎಲ್ಲ ಕ್ರಿಮಿಕೀಟಗಳೆಲ್ಲ ಸಾಯ್ತಾ ಇದ್ವು. ಅದು ಒನ್ ಆಫ್ ದಿ ಸೈಂಟಿಫಿಕ್ ರೀಸನ್ಸ್. ಇಷ್ಟು ನಾವು ಫೇಸ್ ಮಾಡಿದಾಗ ಏನಾಗುತ್ತೆ, ಮೇಯ್ನ್ ನಮ್ಮ ಕಣ್ಣುಗಳಾಗಲಿ, ಕಿವಿಗಳಾಗಲಿ, ಮೂಗಾಗಲಿ, ಮುಖ ಚರ್ಯಲಾಗಲಿ, ನಮ್ಮಲ್ಲಿರುವಂಥ ನೆಗೆಟಿವ್ ಏನೇನ ಬ್ಯಾಕ್ಟೀರಿಯಾಸ್ ಇದ್ರೆ ಅದು ಕೂಡ ಸತ್ತೋಗೋದು. ಹಾಗಾಗಿ ಈಸ್ಟನ್ನು ನಿಂತ್ಕೊಂಡು ಮಖ ಅಂದರೆ ಸೂರ್ಯ ಮಖ ನೋಡಿಕೊಂಡು ನಾವು ಅಡುಗೆಗಳನ್ನು ಮಾಡಬೇಕು ಅಂತ ಒಂದು ಸೈಂಟಿಸ್ಟು ಅಂತ ಋಷಿಗಳು ಮಾಡಿರೋವಂಥದ್ದು ಒಂದು ನಿಯಮ. ಓಕೆ.
ಇನ್ನೊಂದು ಮೂರನೇದಕ್ಕೆ ಬಂತು ಅಂತಂದ್ರೆ ಆ ಆ ಒಂದು ಜಾಗಕ್ಕೆ ಅಗ್ನಿ ಮೂಲೆಗೆ ಅಧಿಪತಿ ಯಾರೋ ಅಗ್ನಿದೇವ, ದೇವತೆಗಳಲ್ಲಿ ಅಗ್ನಿ ದೇವ. ಮತ್ತೆ ಆ ಜಾಗಕ್ಕೆ ಆ ಗ್ರಹಗಳು ಯಾವ್ದು ಅಧಿಪತಿ ಅಂದ್ರೆ ಶುಕ್ರ ಅಂದ್ರೆ ಲಕ್ಷ್ಮೀ ಸ್ಥಾನ. ಹಾಗಾಗಿ ಹೆಣ್ಣು ಮಕ್ಕಳನ್ನ ಶುಕ್ರಕ್ಕೆ ಹೋಲಿಸ್ತೇವೆ. ಹೆಣ್ಣು ಅಂದ್ರೆ ಶುಕ್ರ, ಅರ್ಥ ಆಯ್ತಾ? ಹಾಗಾಗಿ ಹೆಣ್ಣು ಮಕ್ಕಳೆಲ್ಲ ಅಲ್ಲಿ ನಿಂತ್ಕೊಂಡು ಮಾಡೋದ್ರಿಂದ ಅವ್ರ ಆರೋಗ್ಯಗಳು ಕರೆಕ್ಟಾಗಿ, ಒಲೆಗಳು ಎಲ್ಲಿರ್ಬೇಕು, ಮತ್ತೆ ಅದು ಏರ್ ಫ್ಲೋ, ಗಾಳಿ ಹೇಗೆ ಓಡಾಡಬೇಕು, ಅದ್ರೊಳಗಡೆ ಅಡುಗೆಗೆ ಉಪಯೋಗಿಸುವಂತ ನೀರ್ ಎಲ್ಲಿರ್ಬೇಕು, ಅದೆಲ್ಲ ಕರೆಕ್ಟಾಗಿ ಪ್ಲೇಸ್ಮೆಂಟ್ ಮಾಡ್ಕೋಬೇಕು. ರುಬ್ಬೋ ಕಲ್ಲಿರ್ಬೇಕು. ಆ ರುಬ್ಬತ್ತಾರೆ ನೋಡ್ತಾರೆ. ಸ್ವಲ್ಪ ಹೊತ್ತು ನೀವು ಬೇಕಾದ್ರೆ ಆಗಿನ ಕಾಲದಲ್ಲಿ ನಾವೆಲ್ಲ ರುಬ್ತಾ ಇದ್ವಿ, ನಮ್ಮ ತಾಯಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ವಿ ಹಬ್ಬಗಳಲ್ಲಿ ಕಜ್ಜಾಯಕ್ಕೆ ಇದು ಮಾಡುವಂಥದ್ದು, ಒಬ್ಬಟ್ಟಿಗೆ ಮಾಡುವಂಥ. ಅದನ್ನ ನೋಡ್ತಾರೆ, ನಮ್ಮ ತಲೆ ಒಂಥರ ಸುತ್ತುತ್ತೆ. ಅದನ್ನ ಹಂಗೇ ಮಾಡ್ತಾ ಇರ್ಬೇಕಲ್ಲ, ಅದೇ ರಿದಮ್ ಬರುತ್ತೆ. ಅದು ಎತ್ತಿದ್ರು ಕೂಡ ಕೈ ಹಂಗೆ ಓಡ್ತಾ ಇರುತ್ತೆ. ಅಂದ್ರೆ ಒಂಥರ ಹಾಗಾಗಿ ಅಂಥದ್ದು ಎಲ್ಲಿರ್ಬೇಕು, ಯಾವ ದಿಕ್ಕಲ್ಲಿ ಇರ್ಬೇಕು, ಅದನ್ನ ಅದೇ ದಿಕ್ಕಲ್ಲಿ ಇಟ್ಕೋಬೇಕು. ಇಲ್ಲಾಂದ್ರೆ ಅದೇ ತರ ನಮ್ಗೆ ಮೈಂಡ್ ಸೆಟ್ ಇರುತ್ತೆ. ಗಾಳಿ ಹೇಗ್ ಫ್ಲೋ ಆಗಿ ಹೇಗೆ ಹೋಗ್ಬೇಕು, ಕುಕಿಂಗ್ ಹೇಗ್ ಮಾಡ್ಬೇಕು, ಅದೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಶುಕ್ರ ಅಧಿಪತಿ ಆಗಿರೋದ್ರಿಂದ ಆ ಜಾಗನ ಆದಷ್ಟು ಶುದ್ಧವಾಗಿ ಇಟ್ಕೋಬೇಕು. ಯಾವ್ದನ್ನ ಅಗ್ನಿ ಮೂಲೆನ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಅಗ್ನಿ ಹೇಗ್ ಸುಟ್ಟಾಕ್ಬಿಡುತ್ತಾ. ಅಗ್ನಿನ ಕರೆಕ್ಟ್ ಉಪಯೋಗಿಸ್ಕೊಂಡ್ರೆ ಅಗ್ನಿ, ಇಲ್ಲ ಅಂತಂದ್ರೆ ಅದು ಅನಾಹುತ. ಅರ್ಥ ಆಯ್ತಾ? ಅಗ್ನಿ ಅಂದ್ರೆ ಒಂದು ನಂದಾದೀಪ ಹಚ್ಚಿತು ಅಂದ್ರೆ ಅಗ್ನಿ, ಅದು ನಮ್ಗೆ ದೈವತ್ವ ಕೊಡುತ್ತೆ. ಅದೇ ಸರಿಯಾಗಿ ಉಪಯೋಗಿಸಿದ್ರೆ ಅನಾಹುತ ಆಗುತ್ತೆ. ಹಾಗಾಗಿ ಎಲ್ಲ ಸುಟ್ಟಾಕ್ಬಿಡುತ್ತೆ. ಅಗ್ನಿ ಮೂಲೆ ಅನ್ನೋದು ಮನೆಯಲ್ಲಿ, ಇಡೀ ಮನೆಯಲ್ಲಿ ಹೇಗೆ ನಾವು ದೇವಮೂಲೆ ಬಹಳ ಇಂಪಾರ್ಟೆಂಟು, ಯಾವುದಕ್ಕೆ, ಹಣಕ್ಕೆ, ಆರೋಗ್ಯಕ್ಕೆ, ಮಕ್ಕಳಿಗೆ ಕಾರಕ, ಹಾಗೆ ಅಗ್ನಿ ಮೂಲೆ ಏನಕ್ಕೆ ಕಾರಕ ಅಂತಂದ್ರೆ ಮನೆಯಲ್ಲಿರೋ ಹೆಣ್ಣು ಮಕ್ಕಳಿಗೆ ಅದು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಆರೋಗ್ಯ ಸಮಸ್ಯೆ ಬಂದ್ಬಿಡುತ್ತೆ. ಅದನ್ನ ಶುದ್ಧವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ಮನೆ ಯಜಮಾನ ಮತ್ತೆ ಯಜಮಾನಿತು.